ಎಲ್ಲರೂ ಇಲ್ಲೇ ಇದೀರಿ ಹಂಗಾರ? ಎಲ್ಲಾರ್ಗಿ ಒಂದು ಸಿಹಿ ಸುದ್ದಿ. ಏನ್ರಿ? ಏನನ್ನಕೇನೈತಿ ಇಲ್ಲೋಡ, ಎಲ್ಲಾರ್ಗಿ ಆಗಸ್ಟ್ 15 ಪ್ರಯುಕ್ತ ಏನು ಈಗ ನಾವು ಏನದು ಸ್ವತಂತ್ರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಅದಕ್ಕೆ ಏನಿಲ್ಲ ನೋಡ್ರಿವಾ, ಈಗ ನಮ್ಮೂರಿಗೆ ಒಬ್ಬ ಡಾಕ್ಟರ್ ಕರ್ಸೇನಿ. ಅವ್ರ ನಮಗ ಮೊದ್ಲಿಂದ ಕಸಿ ಗೊತ್ತಿದ್ದ ಡಾಕ್ಟರ್. ಈಗ ಅವರು ಮತ್ತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಹೊರದೇಶಕ್ಕೆಲ್ಲ ಹೋಗಿ ಕಲ್ತು ದೊಡ್ಡದ್ರಾಗ ತತ್ವಜ್ಞಾನಿಯಾಗಿ ಸ್ಪೆಷಲಿಸ್ಟ್ ಆಗಿ ಬಂದಾರ. ಈಗ ಯಾರ್ಯಾರಿಗೆ ಏನೇನು ಕಾಯಿಲೆ ಐತಿ, ಏನೇನು ತೊಂದರೆ ಅದಾವು ತೋರಿಸ್ಕೋಬಹುದು. ಅವ್ರಿಗೆಲ್ಲರಿಗೆ ಫ್ರೀ ಟ್ರೀಟ್ಮೆಂಟ್. ಆಮ್ಯಾಗ ಇನ್ನೊಂದು ಏನಂದ್ರೆ, ಇವತ್ತು ಇದು ಏನದು ಸ್ವತಂತ್ರ ದಿನಾಚರಣೆ ಸಂಬಂಧ ಪ್ರಯುಕ್ತವಾಗಿ ಎಲ್ಲರಿಗೆ ಫ್ರೀ ಟ್ರೀಟ್ಮೆಂಟು. ಅರೆ ನಮ್ದು 3 ಬಚ್ಚಾದು ಕರ್ಕೊಂಡ್ ಬರ್ತೀನಿ, 1 ಮಿನಿಟ್ ಹೇರೋ. 3 ಮಕ್ಕಳು ಎದಕ್ಕೆ ಕರ್ಕೊಂಡ್ ಬರ್ತೀವ? ಅರೆ ನಮ್ದು 3 ಬಚ್ಚಾದು 3 ಪ್ರಾಬ್ಲಮ್ಗೆ ಇದೆ, ಅದನ್ನ ಹೇಳ್ಬೇಕು ಅಲ್ಲ ಡಾಕ್ಟರ್ದು ಪಾಸ್. ಏನಾಗೈತೆ ಅಂತ ಹೇಳುವ ಸಾಕು. ನೀನು ಹುಡುಗರು ಎಷ್ಟು ವರ್ಷದ್ವು ಅಂತ ಹೇಳ್ಬಿಡು. ಇಲ್ಲಡ ಔಷಧ ಕೊಟ್ಟು ಮನೆಗೆ ಕಳಿಸಿ ಬಿಡ್ತಾರ ನಿನ್ನ. ಅವ್ರ ಪಾಡಿಗೆ ಜೆಂಡ ಆರ್ಸಕ್ ಹೋಗ್ಯಾವು. ನೀವು ಇಲ್ಲಿ ಡಾಕ್ಟರ್ಗೆ ಏನಾಗೈತೆ ಅಂತ ಹೇಳ್ರಿ ಸಾಕು. ಟೀಕ ಇಲ್ಲೋ, ನಮ್ದು ಮಕ್ಕಳು ಬಂದ್ಮೇಲೆ ತೋರ್ಸೋಣ, ಇಲ್ಲ ನಮ್ದುಗೆ ಹೇಳ್ಬಿಟ್ಟು ಗುಳಿಗೆಗೆ ಇಸ್ಕೊಂಡು ಹೋಗ್ಬಿಡ್ತೇವೆ. ಓ ಶಾಂತಕರ, ಗೌಡ್ರ ಬರ್ರಿ ಎಲ್ಲಾರು ಬರ್ರಿ. ಏನಾಯ್ತು ಶಂಕರಣ್ಣ, ಇಷ್ಟು ಖುಷಿ ಆಗದಿರಿ? ಅಯ್ಯ ಖುಷಿಯಾಗಿರ್ಲಾರ್ದು ಇನ್ನೇನುವಾ. ಇಲ್ಲೋಡಿ, ಇಲ್ಲ ಗೌಡ್ರನ್ನ ಕರ್ಕೊಂಬ ಅತ್ತಾಗ ನಿಂತಾರ ನೋಡು. ಎಷ್ಟ್ರಿಗೂ ಫ್ರೀ ಟ್ರೀಟ್ಮೆಂಟ್ ಇವತ್ತು ನಮ್ಮ ಓಣ್ಯಾನವ್ರಿಗೆ ಎಲ್ಲಾರ್ಗಿ. ನಮ್ಮ ದೋಸ್ತ ಒಬ್ಬ ಡಾಕ್ಟರ್ ಇಯರ್ ಕಲ್ತು ಬಂದಾನ, ಭಾರಿ ದೊಡ್ಡ ದೊಡ್ಡ ಸಾಲಿ ಕಲ್ತು ಬಂದಾನ, ದಿಕ್ಕು ದೇಶ ತಿರುಗಾಡಿ ಬಂದಾನ. ಫ್ರೀ ಟ್ರೀಟ್ಮೆಂಟ್ ಇವತ್ತು ಯಾರಿಗೆ ಬೇಕಾದ್ರೂ ತೋರಿಸ್ಕೊರಿ. ಇವತ್ತು ಏನು ಇದ್ರು ಇವತ್ತು ಅವ್ನು ಟ್ರೀಟ್ಮೆಂಟ್ ಮಾಡ್ತಾನ. ಹೌದಾ? ಬೇಷಾತಲ್ಲ ಯಪ್ಪ. ಆತಗ ಬಡಬಗ್ರಿಗೆ ಯವ್ವ ದೇವ್ರ ಅದೇನ ಮಳಗಣ್ಣಾಗ ನೀರ್ ಸಿಕ್ಕಂಗಾತ. ಬೇಷ್ ಮಾಡಿದೆ ಯಪ್ಪ ಶಂಕರಪ್ಪಣ್ಣ, ಇಂತಾದ್ ಮಾಡ್ಬೇಕು ಮೊದಲು. ಹೌದಿಲ್ಲ? ಅಲ್ಲಿ ಹೋಗಿ ಪಾರ್ಟಿ ಮಾಡಿನಿ, ಇಲ್ಲಿ ಹೋಗಿ ಪಾರ್ಟಿ ಮಾಡಿನಿ, ಆ ಗುಡಿಯಾಗ ಏನದ ಆ ಹೋಟೆಲ್ಗೆ ಹೋಗುಂಡು ಬನ್ನಿ. ಹಿಂಗ್ ಮಾಡೋದಕ್ಕಿಂತ ಇಂತಾವ್ ಮಾಡೋದು ದೇಶ ಸೇವೆನೂ ಆಕತಿ, ಏನದ ಜನರ ಸೇವೆನೂ ಆಕತಿ. ಬೇಷಾತ್ ಬಿಡಪ್ಪ ನೀ ಕರ್ಸಿದ್ದು. ಬಂದ್ರು ಡಾಕ್ಟರ್. ನಮಸ್ಕಾರ ಬರ್ರಿ. ಈ ಕುರ್ಚಿ ಎಲ್ಲೈತಿ? ಭಾರಿ ಅದಾರಲ್ಲ ಡಾಕ್ಟರ್. ಹೆಂಗದಿಯೋ ಶಂಕರಪ್ಪ? ಅಗದಿ ಚಲೋ ಅದೇನು ನೋಡ್ರಿ. ಬರ್ರಿ. ಐ ಆಮ್ ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಸರ್ಜರಿ ಅಂಡ್ ಬರ್ಜರಿ. ನಮಸ್ಕಾರ ರೀ ಮೇಡಮ್ ಅವರ. ಅಂದಾಗ ಇವ್ರು ಯಾರಂತ ಗೊತ್ತಾಗಲಿಲ್ಲ. ಇವ್ರ ನನ್ನ ಹೆಲ್ಪಿಗೆ ಅದಾರ. ಇವ್ರು ಹೆಲ್ಪಿಗೆ ಅಂತಂದ್ರೆ ನಂಗೆ ಸಿರಿಂಜ್ ಸೂಜಿ ಎಲ್ಲ ಇದು ಮಾಡಿ ಕೊಡ್ಬೇಕಲ್ಲ, ಅದಕ್ಕೆ ಅವ್ರು ನನ್ನ ಪಿ ಎ ಒಂಥರ. ನಿಮ್ಗೆಲ್ಲ ಸಿಸ್ಟ್ರ್, ನನ್ಗೆಲ್ಲ ಪಿ ಎ. ಅಯ್ಯೋ ದೇವ್ರೆ, ನಾಯಿ ಬಡಿ ಕೋಲೆಗಳಲ್ಲ ಮರ ಈಕೆ. ಅಲ್ಲ ಡಾಕ್ಟ್ರ್, ಯಾರಿಗಾರ ಔಷಧ ಕೊಡೋ ಬದ್ಲಿ ಈಕೆಗೆ ಒಟ್ಟು ಕೊಟ್ಟು ದಪ್ಪ ಮಾಡಬಾರ್ದನ. ಶಾಂತಕ್ಕ, ನಿಮ್ಮ ಅತ್ತಿ ಕರ್ಕೊಂಡು ಓಡಿ ಬರ್ಲೇನ? ಕಿವಿಗೆ ಔಷಧ ಕೊಟ್ರಾತ? ಬೇಡ್ರಿ, ನಾ ಎಲ್ಲ ಹೇಳಿ ಕಳಿಸ್ತೇನೆ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಅಲ್ಲಿ ಯಾವ ಹುಡುಗರು ಇದ್ರೆ ನಾ ಹೇಳಿ ಕಳಿಸ್ತೇನೆ ತೋರಿ. ನೋಡಪ್ಪ, ಈಗ ಇವ್ರಿಗೆ ಎಲ್ಲರಿಗೂ ಏನು ಸಮಸ್ಯೆ ಐತೆ ಕೇಳಿ ನೀನಾ ಈಗ ಟ್ರೀಟ್ಮೆಂಟ್ ಕೊಡ್ಬೇಕು ನೋಡಿ. ಈಗ ಏನು ಟೆನ್ಷನ್ ತೊಗೊಬೇಡ, ಇಷ್ಟು ಜನರ ಸುದ್ದಿ ನನಗೆ ಬಿಟ್ಬಿಡ ನೀ. ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಸರ್ಜರಿ ಅಂಡ್ ಬರ್ಜರಿ. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ನಿವ್ರೆಲ್ಲರೂ ನನ್ನ ಕೈಯಾಗ ಗೆದ್ರಂತ ತಿಳ್ಕೊಂಬಿಡ. ನೀ ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಎಲ್ಲರದು ಏನೇನದಾವು ನೋವು ಕಾಯಿಲೆ ಕಸಾಲೆ ಎಲ್ಲ ಪರಿಹಾರ ಮಾಡಿಬಿಡ್ತೇನೆ ನಾನು. ಅಷ್ಟು ಮಾಡಿ ಪುಣ್ಯ ಕಟ್ಕೊರಪ್ಪ. ಪರವಕರ ಮೊದಲು ನೀವ ತೋರಿಸ್ಕೊಂಡ್ಬಿಡ್ರಿ. ಅದು ನನಗ ಯಾಕೆ ಏನು ಗೊತ್ತಿಲ್ಲ ನೋಡ್ರಿ. ಈಗ ಒಂದು ವಾರದಿಂದನೂ ಸ್ವಲ್ಪ ಕಿವಿ ಭಾಳ ನೋವು ನೋಡ್ರಿ. ಇದು ಅಲ್ಲ ಪಾರವಕ್ಕರ್, ಇವತ್ತು ನಮ್ಮ ಊರಿಗೆ ಬಂದಿದ್ದು ಭಾಳ ಒಳ್ಳೇದಾತ್ ಶಾಂತಕ್ಕ. ನೋಡು, ಅವ್ರೂರಾಗ ಇದ್ದಿದ್ರೆ ಹಿಂಗೆ ಫ್ರೀ ಟ್ರೀಟ್ಮೆಂಟ್ ತೊಗೊಳಕಕ್ಕಿತ್ತಾನ. ನಮ್ಮ ಊರಿಗೆ ಇವತ್ತು ಬಂದಿದ್ದಕ್ಕೆ ನೋಡು ಫ್ರೀ ಟ್ರೀಟ್ಮೆಂಟ್. ಹೂನೆ, ನಾನು ಅದ ಅಂತೀನಿ. ಅಲ್ಲ ನಿಮ್ಮ ಅರವಿಂದ ಪಾರ್ವತಿನೂ ಬಾ ಅಂದ್ಬಿಟ್ಟಿದ್ದೆ ಅಂದ್ರೆ ಏನು ದವಾಖಾನೆ ತೋರಿಸ್ಕೊಂಬಿಡಕ್ ಬರ್ತಿತ್ತ ಅವರು ಒಂದು ಮಕ್ಕಳ ಸಲುವಾಗಿ. ಬ್ಯಾಡ್ ಸುಮ್ಮನಿರ್ಲಿ, ಅವ್ರು ದೊಡ್ಡ ಕಡೆ ತೋರಿಸ್ತಾರ, ಸುಮ್ಮನಿರು. ನೋ ಪ್ರಾಬ್ಲಮ್. ಎಡಗಿವಿಯಾ ಬಲಗಿವಿಯಾ? ನಮ್ದು ಬಲಗಿವಿರಿ. ಓ ಸಾರಿ, ನಾನು ಕಲ್ತೀನಿ ಕಿವಿ ಬಗ್ಗೆ ಸ್ಪೆಷಲಿಸ್ಟೇ, ಆದರೆ ಎಡಗಿವಿ ಬಗ್ಗೆ ಕಲ್ತೀನಿ ನಾನು, ಬಲಗಿವಿ ಬಗ್ಗೆ ಕಲ್ತಿಲ್ಲ. ಆ ಬಲಗಿವಿ ನೋಡಕ್ ಬೇರೆ ಡಾಕ್ಟರ್ ಬರ್ತಾರ. ಏನ್ರಿ ಡಾಕ್ಟ್ರ, ಕಿವಿ ಅಂದ್ಮೇಲೆ ಬಲಗಿವಿ ಆದ್ರೆ ಎಡಗಿವಿ ಆದ್ರೆ ಎರಡು ಒಂದೇ ಅಲ್ಲನ್ರಿ? ಅದೇಂಗಾಗತ್ತಮ್ಮ. ಈಗ ನೋಡ್ರಿ, ಈಗ ಡಾಕ್ಟರ್ ಅಂದ ತಕ್ಷಣ ಎಲ್ಲ ಟ್ರೀಟ್ಮೆಂಟ್ ಮೊದಲು ಅವಾಗೆಲ್ಲ ಕೊಡ್ತಿದ್ರು. ಇವಾಗ ಹಂಗಲ್ಲ. ಕಾಲ್ ಸ್ಪೆಷಲ್ ಡಾಕ್ಟ್ರೇ ಬೇರೆ, ಕೈ ಸ್ಪೆಷಲ್ ಡಾಕ್ಟ್ರೇ ಬೇರೆ, ತಲೆ ಸ್ಪೆಷಲ್ ಡಾಕ್ಟ್ರೇ ಬೇರೆ, ಹಾರ್ಟಿಗೆ ಸಂಬಂಧಪಟ್ಟ ಡಾಕ್ಟ್ರೇ ಬೇರೆ. ಅದ್ರ ಬಗ್ಗೆನೇ ಅವರು ರಿಸರ್ಚ್ ಮಾಡಿ ಕಲ್ತು ಈಗ 5 ವರ್ಷ ಡಾಕ್ಟರ್ ಆಗಕ್ಕೆ ಮಣ್ಣೊತ್ತಿರ್ತಾರ, ಮತ್ತೆ ಸ್ಪೆಷಲಿಸ್ಟ್ ಆಗಕ್ಕೆ ಮತ್ತೊಂದು 2-3 ವರ್ಷ ಎಕ್ಸ್ಟ್ರಾ ಮಣ್ಣೊತ್ತಿರ್ತೀವಿ. ಕಿವಿ ನೋಡಂಗಿಲ್ಲ? ಇಲ್ಲ, ಅದಕ್ಕೆ ಬೇರೆ ಡಾಕ್ಟರ್ ಬರ್ತಾರ, ಅಲ್ಲಿವರೆಗೂ ಕಾಯ್ರಿ. ಸರಿ ಡಾಕ್ಟರ್. ಏನಾರ ಪ್ರಾಬ್ಲಮ್ ಏನಿದ್ರು ಹೇಳ್ಬಿಡ್ರಿ, ನಾ ಎಲ್ಲ ಬಗೆಹರಿಸ್ತೇನೆ. ಇಲ್ರಿ, ಕಿವಿ ಒಂದೇ ಡಾಕ್ಟ್ರ. ನನಗೆ ಯಾಕೆ ಏನೋ ಗೊತ್ತಿಲ್ಲ, ಜಗ್ಗ ಹಲ್ಲು ನೋವು ಅಂದ್ರೆ ನೋವು. ನೀವು ಬಂದಿದ್ದು ಭಾಳ ಚಲೋ ಆತ, KMCಗೆ ಹೋಗ್ಬೇಕಂತ ಮಾಡಿದ್ದೆ. ನೀವು ಬಂದಿದ್ದು ಭಾಳ ಚಲೋ ಆತ್ರಿ ಡಾಕ್ಟ್ರ. ಹಲ್ಲು ಹೊಡ್ತಾ ಇದೆ ಒಂದು ಸ್ವಲ್ಪ ನೋಡ್ರಿ ಡಾಕ್ಟ್ರ. ಏನು ಕೇಳ್ಬೇಕಾ ಮಾಡ್ಬೇಕಾ ಅದನ್ನ? ಚೇ ಇಲ್ಲಮ್ಮ,
ಹಲ್ಲು ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಡಲ್ಲ. ನೀವು ಅದಕ್ಕೆ ಹಲ್ಲು ತೋರಿಸ್ಕೋಬೇಕಂದ್ರೆ ಡೆಂಟಲ್ಗೆ ಹೋಗ್ಬೇಕು ನೀವು. ಹಾಂ, ಡೆಂಟಲಿಗ್ರಿ? ಹೌದಮ್ಮ. ಅವ್ರು ಡೆಂಟಲ್ನಾಗಿರೋ ಡಾಕ್ಟರ್ಸ್ ಎಲ್ಲ ಹಲ್ಲಿನ ಬಗ್ಗೆನೇ ಕಲ್ತಿರ್ತಾರೆ. ಅದು ಮತ್ತೆ ಎಲ್ಲ ಡಾಕ್ಟ್ರು ಅಲ್ಲ, ಮುಂದಿನ 4 ಹಲ್ಲು ಬೇರೆ ಕಲ್ತಿರ್ತಾರ, ಹಿಂದಿನ ಹೊಸಡಿ ಹಲ್ಲು ಬೇರೆ ಕಲ್ತಿರ್ತಾರ. ಕೇಳ್ಕೊಂಡು ತೋರಿಸ್ಕೋ ಅವ್ರ ಕಡೆ. ಏನಮ್ಮ, ಅಲ್ಲಿಂದ ನನಗೆ ಸಂಬಂಧಪಡಲ್ಲಮ್ಮ. ಬೇರೆ ಏನಾರ ಇದ್ರೆ ಹೇಳಿ, ಎಲ್ಲ ಪರಿಹಾರ ಮಾಡ್ಬಿಡ್ತೇನೆ. ಇಲ್ಲ ಬಿಡ್ರಿ ಡಾಕ್ಟ್ರ, ನಂದು ಹಲ್ಲ. ಆಮೇಲೆ ಇನ್ನೊಂದು ಡಾಕ್ಟ್ರ, ನಾನು ಕೂದಲು ನೋಡ್ರಿ ಏನು ಹಚ್ಚಿದ್ರು ಉದ್ದನ ಬರೋದಿಲ್ಲ ಅಂತತಿ. ಏನಾರು ಒಂದು ಔಷಧ ಹೇಳ್ರಿ. ಹಂಗ ಹಚ್ತಿದ್ದಂಗೆ ತಿಂಗಳದಾಗಂದ್ರೆ ಮಾರುದ್ದ ಬೆಳೆದು ನಿಂತು ಬಿಡ್ಬೇಕು ನೋಡ್ರಿ ಅವು. ಅಲ್ಲಮ್ಮ, ನನ್ನ ತಲೆ ನೋಡಿದ್ರೆ ಗೊತ್ತಾಗಲ್ಲ ಕೂದ್ಲಕ್ಕೆ ಔಷಧ ಗೊತ್ತೈತೆ ಇಲ್ಲ ಅಂತೇಳಿ. ಹಂಗೆ ಕೂದ್ಲ ಉದ್ದ ಬರೋಕೆ ಔಷಧ ನನಗೆ ಗೊತ್ತಿದ್ರೆ ನನ್ನ ತಲೆಗೆ ಹಚ್ಕೊಂಡು ನಾನೇ ಕೂದಲ ಬರ್ಸ್ಕೊಂಡು ಸ್ಮಾರ್ಟಾಗಿ ಕಾಣ್ತಾ ಇದ್ದಿದ್ದಿಲ್ಲ. ಅಲ್ಲಮ್ಮ, ಕೂದಲೆಲ್ಲ ಅವೆಲ್ಲ ಎರಿಡಿಟಿ, ಅವೆಲ್ಲ ಹಂಗೆ ಅವು ಕೆಲವರಿಗೆ ಉದ್ದಿರ್ತಾವೆ, ಕೆಲವ್ರಿಗೆ ಗಿಡ್ಡಿರ್ತಾವೆ, ಕೆಲವರಿಗೆ ಜಾಸ್ತಿ ಬೆಳಿತಾವೆ, ಕೆಲವ್ರಿಗೆ ಜಾಸ್ತಿ ಬೆಳೆಯಂಗಿಲ್ಲ. ಅವೆಲ್ಲ ಮೊದಲಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಅವೆಲ್ಲ ಬಂದುಬಿಟ್ಟಿರ್ತೈತಿ ರಕ್ತಗತವಾಗಿ. ನಿಮ್ಮ ವಂಶದೊಳಗೆ ನಿಮ್ಮ ವಾರ್ಗೆ ಉದ್ದಿತ್ತಾ, ನಿಮ್ಮ ಚಿಕ್ಕದೊಳಗೆ ಉದ್ದಿತ್ತಾ, ಹಿಂಗೆಲ್ಲ ನೋಡ್ಬೇಕಾಕತಿ. ಏನಮ್ಮ, ಅವು ದೇಹದೊಳಗೆ ಸುಳ್ಳೆ ಮ್ಯಾಗ ನಾವು ಯಾವ್ಯಾವ್ದು ಎಣ್ಣೆ ಹಚ್ಚೋದ್ರಿಂದ ಉದ್ದು ಬರ್ತೈತಿ ಅಂತ ಅನ್ಕೊಳ್ಳೋದು ಭಾರಿ ತಪ್ಪು. ಅಲ್ಲ, ನಮ್ಮ ರೇಣಿಗೆ ಬುದ್ಧಿ ಬೇಡನ? ಅವ್ನ ತಲೆಯಾಗ ಹುಡುಕಿದ್ರೆ ಒಂದು ಹುಟ್ಟು ಕೂದ್ಲಿಕ್ಕೆ ಸಿಗಂಗಿಲ್ಲ. ಅವ್ನಿಗೆ ಹೋಗಿ ತಲೆಗೆ ಹಚ್ಚು ಔಷಧ ಕೊಡ್ರಿ ಅನ್ನಕತ್ತಾಳ. ಬೇಷಾತ್ರೆ ನಾವು ಕೇಳಿದ್ದು, ಇಲ್ಲ ನಾನ ಕೇಳಬೇಕಂತ ಮಾಡಿದ್ದೆ. ಸುಮ್ಮನೆ ಬಂಗಾರದಂತ ವೀಗ್ ಸಿಗ್ತಾವು, ತೊಗೊಂಬಂದು ಹಾಕೋರಿ. ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ಇಷ್ಟಕ್ಕೂ ಈಗ ನಿನ್ನ ಕೂದ್ಲಕರ ಏನಾಗಿರ್ಲೆ? ಬಂಡೆ ತಿಕ್ಕುತ್ತಂತಿ ಅಂತ ಕೂದ್ಲ ಎಂತ ಚಂದದ, ಸುಮ್ಮನಿರು. ನೆಕ್ಸ್ಟ್ ಡಾಕ್ಟ್ರೇ, ಟೈಮ್ ಆಯ್ತು. ಅಯ್ಯವ್ವ, ಬಂದಾಗಿಂದ ಇನ್ನೂ ಒಂದು ಔಷಧ ಗುಳಿಗೆ ಕೊಟ್ಟಿದ್ ಕಂಡಿಲ್ಲ. ತಡಿ, ಒಟ್ಟು ಹಂಗೆ ಮಾಡ್ತಿ ಪುರ್ಸತ್ತಿಲ್ದಂಗೆ. ಅಲ್ಲ, ಅವ್ರ ಮನೆಗೆ ಹೋಗ್ಬೇಕು ಅದಕ್ಕೆ. ಅಲ್ಲ, ಡಾಕ್ಟ್ರೇನು ಹರಿಯದು ಹುಡುಗಿದ್ದಾಳನ? ಮನೆಗೆ ಹೋಗ್ಬೇಕು ಹೊತ್ತು ಮುಳುಗೋದ್ರೊಳಗೆ ಅನ್ನಕ್ಕೆ. ಇದು ನೋಡಿ ಎಂಥದೈತಿ ಇವ, ಇದ್ರ ಮಸಡಿ ನೋಡಿ ಇವ, ಚೀಪ್ ಹೋಗೋದು ಮೈನ್ ಗೊತ್ತಾಗೈತಿ. ಕೋಕಿಲ ಅವ್ರೆ, ಸ್ವಲ್ಪ ತಡ್ಕೊಳ್ಳಿ. ನಾವು ಕ್ಯಾಂಪೇನಿಗೆ ಬಂದಿದ್ದೀವಿ, ಇಲ್ಲಿ ಎಷ್ಟು ಲೇಟ್ ಆಕೈತೆ ಏನ, ಆಗಷ್ಟು ಆಗಲಿ. ಅದಕ್ಕೆ ನಾವು ಅವಸರ ಮಾಡಬೇಕು? ಅಲ್ಲ, ನನಗೆ ಯಾರು ಬರಕ್ಕೆ ಹೇಳಿದ್ದೆ? ಅಬ್ಬಾ, ಬಂದ್ಲಲ್ಲ ಅಜ್ಜಿ. ಡಾಕ್ಟ್ರ, ನೀವು ಹೆಂಗಿದ್ರು ಎಡಗಿವಿ ನೋಡ್ತಿರೋದಿಲ್ಲ, ಎಡಗಿವಿ ಬಲಿಗಿವಿ ಅಂದ್ರಲ್ಲ? ನಾನು ಎಡಗಿವಿ ಡಾಕ್ಟರ್. ನೋಡ್ರಿ, ಇವ್ರು ನಮ್ಮ ಅಜ್ಜಿ. ಕಿವಿನ ಕೇಳಂಗಲ್ಲ ಒಟ್ಟ. ಇವ್ರಿಗೆಲ್ಲರಿಗೂ ಕಿವಿಡ್ಮಲ್ಲವ ಅಂತಾರ. ಅದಕ್ಕೆ ನೀವು ಬಲಿಗಿವಿಗೆ ಔಷಧ ಕೊಡ್ಲಿಕ್ಕಟ್ಟತ್ತೆ, ಎಡಗಿವಿಗೆ ಔಷಧ ಕೊಡ್ರಿ. ಒಂದ ಕಿವಿ ಕೇಳಿದ್ರು ನಡಿತೈತಿ. ಇಲ್ಲಿದ್ದವ್ರ ಜೀವನ ಎಲ್ಲ ಉದ್ದಾರ ಆಕತಿ, ಎಲ್ಲಾರ ತಲೆ ಕೆಡುದು ತಪ್ತತಿ. ಅದಕ್ಕೆ ಎಡಗಿವಿಗೆ ಒಂದು ಔಷಧ ಕೊಟ್ಬಿಡ್ರಿ. ಕಿವಿ ಹೆಂಗ್ ಕೇಳ್ಬೇಕಂದ್ರೆ ಇಲ್ಲಿ ನಿಂತು ಅಮ್ಮ ಅಂದ್ರು ಮನ್ಯಾಗ ನಿಂತು ಅನ್ಬೇಕಮ್ಮ. ಕೊಡಣ. ಡಾಕ್ಟ್ರೇ, ನಿಮಗೆ ಗೊತ್ತಾ ಔಷಧಿ ಕೊಡಕ್ಕೆ? ಸುಮ್ನಿರು ಕೋಕಿಲ. ಆರೆಂಜ್ ಕಲರ್ ಐತಲ್ಲ ಅದು ಜ್ಯೂಸು, ಅದು ಜ್ಯೂಸ್ ಅಂದರೆ ಅದು ಟಾನಿಕ್. ತೊಗೊಂಬ ಅದನ್ನ ಇವ್ರ ಕಿವಿ ಒಳಗೆ ಒಂದು 8-10 ಹನಿ ಹಾಕ್ಬಿಟ್ರೆ ಕೇಳ್ಬಿಡ್ತದ ಕಿವಿ. ಓಕೆ ಡಾಕ್ಟರ್. ಯಾರತ್ತಮ್ಮ ನೀನು? ನಾನು ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಅಂಡ್ ಸರ್ಜರಿ ಅಂಡ್ ಬರ್ಜರಿ. ಪ್ರೀ ಟ್ರೀಟ್ಮೆಂಟ್ ಕೊಡೋಣ ಅಂತ ಬಂದೀವಿ. ನಮ್ಮ ಡಾಕ್ಟರ್ ಸಾಯಿಸೋದ್ರಲ್ಲಿ ಸರ್ಜರಿ, ರೊಕ್ಕ ಕಿತ್ತೋದ್ರಲ್ಲಿ ಬರ್ಜರಿ. ಹಾಂ, ಡಾಕ್ಟರ್ ವಿಠಲ್ ರಾವ್, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಎಲ್ಲ ಭಾಡ್ಯ, ನಾನು ಕೊಲ್ತೀಯ ನೀನು? ನನ್ನ ಸಾಯಿಸ್ತೀಯ? ಎಟ್ಟಿರ್ಬೇಕು ನಿನಗ? ಅಲ್ಲ, ಈ ಕೆಂದ್ಲು ಅದೇನ ಕಿವಿ ನೋಡ್ರಿ ಅಂತೇಳಿ ನೀ ಅಂತಿ ಸಾಯಿಸಿ ಬಿಡ್ತಾನೆ ಅಂತೇಳಿ. ಬೇಕಾಗಿಲ್ಲ ಭಾಡ್ಯ, ನಿನ್ನ ಕಡೆ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಸಾಯಿಕರ್ ನನಗೇನೈತಿ? ನನ್ನ ಮನೆಗೆ ಹೋಗ್ತಾನೆ ಹೇಳ. ನಾನು ಸಾಯಿ ಟೈಮಕ್ಕೆ ನಾ ಎಲ್ಲ ಸಾಯ್ತೇನೆ. ನಿನ್ನ ಕೈಯಾಗ ಯಾಕೆ ಸಾಯಕೋಲೆಪ್ಪ? ನಾನು ತಲೆಯಾಗ ಕೂದ್ಲಿಲ್ದನ ಇಷ್ಟು ಮಂದಿ ಸಾಯ್ಸಕ್ ನಿಂತಿ ನೀನು. ಇನ್ನು ಕೂದ್ಲಿದ್ರೆ 8 ಮಂದಿ ಸಾಯಿಸ್ತಿದ್ದಿ. ಕೋಳಿ ಕುಂಟ್ಲೆ ನಿನ್ನ ಆಟ ಎಲ್ಲ ನನ್ನಂತೆಲ್ಲ ನಡೆಯಂಗಲ್ಲ. ಅಯ್ಯೋ, ಇವ್ರೇನಿವ್ರು ಹಿಂಗ್ ಬೈಯಾಕತ್ತಾರ? ನಾನೆಲ್ಲಮ್ಮ ನಿಮ್ಮನ್ನ ಸಾಯಿಸ್ತೀನಂದೆ. ಡಾಕ್ಟ್ರ, ಗೊತ್ತಾತ, ಇದೇ ರೀತಿ ಜೀವ ತಿಂತಾರ ನೋಡ್ರಿ ಡಾಕ್ಟ್ರ. ನಮಗಂತರೂ ಈ ಊರೆಲ್ಲ ಜೀವನನೇ ಜಿಗುಪ್ಸೆ ಬಂದೋಗ್ಬಿಟ್ಟತಿ. ಎಷ್ಟೋ ಸಲ ಮನಿಯಿಂದ ಮನಿ ಜಗಳ ಹಚ್ಚೈತಿ ಮುದುಕಿ. ಅಯ್ಯಯ್ಯ, ನಮ್ಮ ಶಂಕರಪ್ಪ ಉರ್ಲಾಕೊಳಕ್ ಹೋಗಿದ್ನ, ನಾವೇ ಓಣ್ಯಾನವರೆಲ್ಲ ಮನಿ ಹೊಕ್ಕ ಬದುಕ್ಸೇವಿ. ಪ್ರೇಮಕ್ಕಿಲ್ಲ ಅವತ್ತು ಊರಾಗ. ಅವತ್ ನಾವ್ಯಾರು ನೋಡ್ಲಿಲ್ಲ ಅಂದಿದ್ರಷ್ಟತಿ ಪ್ರೇಮಕ್ಕ ಕುಂದಿರ್ತಿದ್ಲು ಮೂಲ್ಯಾಗ. ಗೊತ್ತೈತಿ? ಶಂಕರಪ್ಪ ಸತ್ ಮತ್ತೆ ಎಷ್ಟು ವರ್ಷದ ತಿಥಿಯ ಕಿತ್ತ ಯಾರಿಗ್ ಗೊತ್ತ. ಹಿಂಗೆಲ್ಲ ಆಗ್ಯಾವ ಈ ಮುದುಕಿಯಿಂದ. ಅದಕ್ಕೊಂಚೂರು ಈ ಮುದುಕಿ ಕಿವಿ ಕೇಳಾಕ ಒಂದು ಔಷಧ ಸುರುವಿ, ಅದೇನು ಮಾಡ್ತೀರೋ ಗೊತ್ತಿಲ್ಲ. ಅದು ಒಟ್ಟು ನಮಗೆ ಕಿವಿ ಕೇಳ್ಬೇಕು ನೋಡ್ರಿ ಆ ಮುದುಕಿದ. ಹೌದಾ? ಆಯ್ತು. ಇಲ್ಲಿ ನೋಡಿ ಕೋಕಿಲ ಅವ್ರೆ, ಆರೆಂಜ್ ಕಲರ್ ಜ್ಯೂಸ್ ಐತಲ್ಲ, ಅದನ್ನ ಇವ್ರ ಕಿವಿ ಒಳಗೆ ಕರ್ಕೊಂಡೋಗಿ ಒಂದು ಬಾಟಲ್ ಫುಲ್ ಸುರಿದ್ ಬಿಡ್ರಿ. ಸುರ್ಪನಕ್ಕಿ ಅಂತೀಯ ನನ್ನ? ಎಷ್ಟಿರ್ಬೇಕು ನಿನಗೆ? ನಿನ್ನ ಮೈಯ ನೆಡ್ಡ ನಿನ್ನ ಮಾಡ್ತಂತೇಳಿ ಕಲ್ಲ ತಗೊಂಡು ಎಲ್ಲ ಹೊಡಿತೀನಿ ಇವತ್ತು ಅದನ್ನು. ಅಲ್ಲ, ಎಷ್ಟಿರ್ಬೇಕ ಬೋರ್ಡ್ ಗುಂಡಜ್ಜ ನಿನಗ? ನನ್ನ ಸುರ್ಪನಕ್ಕಿ ಅಂತೀಯ? ಕಿವಿಗೆ ಔಷಧ ಕೊಡ್ತಾರಂತ ತಡಿ. ಏಯ್, ಕಿವಿಗೆ ಔಷಧ ಕೊಡ್ತಾರಂತ ತಡಿಬೇ ಅಮ್ಮ. ಎದಕ್ಕೆ ಹಂಗೆ ಮಾಡ್ತಿ? ಎಲ್ಲಾರ ಜೀವನ ಉಳಿಸಾಕತ್ತೇನೆ. ಇವೇನ್ ನನ್ನ ಕಿವಿಗೆ ಔಷಧ ಕೊಡ್ತಾನ? ಬೆಂಗ್ಲಿ ಬುಬುಣಿ ಊರ್ ಬುಬುಣಿ ನಡಿಯಾಳು ಕಿವಿಗೆ ಔಷಧ ಕೊಡ್ತಾನಂತ. ಅವ್ನ ಮಕ್ಕ ನೋಡಿ 3 ಸಂಕ್ರಾಂತಿ ಆದ್ರೂ ಅನ್ಸಿಗಂಗಲ್ಲ. ಅವಂಗ ಔಷಧ ಗುಳಿಗೆ ಕೊಡಕ್ ಬರ್ತೈತೆ ಇಲ್ಲ ಯಾರಿಗ ಗೊತ್ತ? ಅದು ಏನ ಒಟ್ಟಿಲ್ ಬಂದು ಕೂತಾನ. ಒಂದಾರ ಗುಳಿಗೆ ಕಾಣವಲ್ತು, ಒಂದು ಇಂಜೆಕ್ಷನ್ ಕಾಣವಲ್ತು. ಅವ್ನು ತಂದು ಇಲ್ಲಿ ಇಟ್ಕೊಂಡು ಕೂತೀರಿ ನೀವು. ಡಾಕ್ಟ್ರೇ, ನಿಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟೈತಿ. ಅಯ್ಯೋ, ಅವ್ರಿಗೆ ಗೊತ್ತಕತೆ ಇಲ್ಲ, ನೀನ ಹೇಳಂಕಾಂತಿ, ಸುಮ್ನಿರು. ಡಾಕ್ಟ್ರ, ಹಿಂಗ ಜೀವತಿ ತಾಳ್ಬೇಡ್ರಿ. ಮನಿ ಬಕ್ಲಾಗ ಯಾರು ಹೋಗಂಗಿಲ್ರಿ. ಮನಿ ಒಳಗ ಪಿತಪ್ಪ ಯಾರ ಹೋದ್ರ ಅವ್ರ ಜಲಮಾತಿನ ಜೀರಿಗೆ ಯಾರದ ಅವ್ರು ಹುಟ್ಟಿ ಬೆಳೆದಿದ್ ಕೂಡ ನೆನಪು ಮಾಡ್ಕೋಬೇಕು. ಹಂಗ ಮಾಡಿ ಕೈ ಬಿಡ್ತೈತಿ ಮುದಿಕೆ. ಅದಕ್ಕೆ
ಕಿವಿ ಒಂದು ಅಪೂಟ ಕೇಳಬಾರ್ದು, ಹಂಗೇನಾರ ಔಷಧ ಕೊಡ್ರಿ. ಇಲ್ಲ ಪೂರ ಕೇಳಿರ್ಬೇಕು, ಹಂಗೇನಾರ ಔಷಧ ಕೊಡ್ರಿ. ಇಲ್ಲ ಈ ಮಾತಾಡಿದ್ದನ್ ಬಿಟ್ಟು ಇನ್ನೇನೋ ಕನೆಕ್ಷನ್ ಕೊಟ್ಕೊಂಡು ತಾನೇ ಒದರಾಡ್ತತಲ್ಲ, ಇದು ಆಗಬಾರ್ದು. ಇಲ್ಲ ಕಿವಿ ಜೊತೆ ಬಾಯಿ ಬಂದಾಗ್ಬಿಡ್ಲಿ, ಹಂಗೇನಾರ ಔಷಧ ಕೊಡ್ರಿ. ಏ ಗಿರ್ಜಿ ಯಾಕ್ಲೇ ನಮ್ಮ ಅತ್ತಿಗೆ ಹಂಗಂತಿ? ಡಾಕ್ಟರ್ ಹಾಕಿ ಮಾತು ಕೇಳಾಕೋಬೇಡ್ರಿ. ನಮ್ಮ ಅತ್ತಿ ಕಿವಿ ಕೇಳಂಗ ಏನಾರ ಒಂದು ಇಂಜೆಕ್ಷನ್ ಗುಳಿಗೆ ಏನಾರ ಇದ್ರು ಕೊಡ್ರಿ. ನೋಡಿಮ್ಮ, ಇದಕ್ಕೆ ಮಷಿನ್ ಹಾಕೋದು ಒಂದೇ, ನೀವು ಕಿವಿಗೆ ಒಂದು ಮಷಿನ್ ಹಾಕಿಸ್ಬಿಡ್ರಿ. ಸುಮ್ಮನೆ ಅದು ಇದು ಟ್ರೀಟ್ಮೆಂಟ್ ಗುಳಿಗೆ ಏನು ಬೇಡ. ಹಂಗ ಅಂತೀರ ಡಾಕ್ಟರ್? ಹಂಗಾರ ಈ ಮುದಿಕ್ ಮಣ್ಣಲ್ಲಿ ಮಷೀನು ಹಾಕಿಸ್ಕೊಳ್ಳೋದಿಲ್ಲ. ನಮ್ಮ ಜಲಮಾ ತಿನ್ನಾಕ ಹಿಂಗೇ ಇರ್ತೇನೆ ಅಂತತಿ. ಏನ್ ಮಾಡ್ಬೇಕು ಹೇಳ್ರಿ ಡಾಕ್ಟ್ರ? ನಮಗಾರ ಮನಿ ಬಾಕ್ಲ ನೋಡಿದ್ರಿ, ಇವ್ರ ಮನಿ ಬಾಕ್ಲಾಗ ಶಾಂತಕ್ಕನ ಮಕ ನೋಡಿದ್ರೆ ಹೋಗ್ಬೇಕು ಅನಸ್ತತಿ. ಈ ಮುದುಕಿ ನೆನೆಸ್ಕೊಂಡ್ರೆ ಅವ್ರ ಮನಿ ಕಡೆ ತಿರುಗಿ ನೋಡ್ಬಾರ್ದು ಅನಸ್ತತಿ. ಏನ್ ಮಾಡಕ್ಕಾಗಲ್ಲಮ್ಮ, ಮಷಿನ್ ಹಾಕ್ಸೋದು ಒಳ್ಳೇದು. ಹೋಗು ಹೋಗು, ನಿನ್ ಕಿವಿಗೆ ಔಷಧ ಇಲ್ಲ ಅಂತ ಮನಿಗೆ ಹೋಗು. ಔಷಧ ಇಲ್ಲ ಅಂತ ಮತ್ ನನ್ನೇನ್ ಬಗ್ಗ ಕರ್ಸಿದ್ರೆ ಬೆಂಡ್ಲಾರ ತಣ್ಣಗ್ ಮನಿ ಬಾಕಲ ಕುಂತಿದ್ನಿ. ಏ ನಿಮ್ದೇನ ತಿಟ್ವಟ್ ನಮಗ ತಲೆ ಹಿಡ್ಸಕತ್ತಾಗ ಬುಬಣ್ಯಾರ ಬರ್ರಿ ನಮ್ಮ ಮನಿ ಬಾಕಲಕ ಒಬ್ಬ ಬೆಕ್ಕಿನ ಮತ್ತೆ ಚಪ್ ಚಪ್ಪಲ್ಲೇ ಹೊಡಿತೀನಿ. ಐತೆ ಅಂದ್ರೂ ಬೈತೈತಿ, ಇಲ್ಲ ಅಂದ್ರೂ ಬೈತೈತಿ.